ಮೈಸೂರಿನಲ್ಲಿಂದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜಯಂತಿಯನ್ನು ಆಯೋಜಿಸಲಾಗಿತ್ತು. ಶಾಸಕ ಕೆ ಹರೀಶ್ ಗೌಡ ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕರಾದ ಎಸ್ಎಚ್ ನಿರ್ಮಲಾ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮಹದೇವಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ರಕ್ತದಾನ ಶಿಬಿರಕ್ಕೆ ಭಾಗವಹಿಸುವರು. ಬಳಿಕ ಕೆ ಹರೀಶ್ ಗೌಡ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಷೆ ಹೋರಾಟದಲ್ಲಿ ಮಾತ್ರವಲ್ಲದೆ ಸಿನಿಮಾಗಳ ಮೂಲಕ ಜನರಿಗೆ ನೀತಿ ಪಾಠ, ಜೀವನ ಶೈಲಿ ಕಲಿಸಿಕೊಟ್ಟ ಮಹಾನ್ ವ್ಯಕ್ತಿ. ಅವರ ಜನ್ಮದಿನ ಆಚರಿಸುತ್ತಿರುವುದು ಎಲ್ಲರಿಗೂ ಸಂತಸದ ಸಂಗತಿಯಾಗಿದೆ ಎಂದರು. ಈ ಮತ್ತೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಕನ್ನಡವನ್ನ ಕಡ್ಡಾಯವಾಗಿ ಉಪಯೋಗಿಸಬೇಕು ಅಂತ ಅನ್ನೋದನ್ನ, ಮತ್ತೆ ಕನ್ನಡದ ಫಲಕಗಳು ಎಲ್ಲ ಕಡೆ ಇರಬೇಕು ಅಂತ ಅನ್ನೋದನ್ನ ಮಾಡಿಸ್ಕೊಟ್ಟವರು. ಮತ್ತು ಇವತ್ತಿಗೂ ಕನ್ನಡ ಹಾಡು ಇದರಲ್ಲಿ ಇರುವಂಥದ್ದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಎಚ್ ನಿರ್ಮಲಾ, ಅಭಿಮಾನಿಗಳನ್ನೇ ದೇವರು ಎಂದು ಕಾಣುತ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಾಡಿನ ಆಸ್ತಿ ಎಂದರು. ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು, ಜೊತೆಗೆ ಚಲನಚಿತ್ರ ನಟರು, ಜೊತೆಗೆ ಒಳ್ಳೆ ಗಾಯಕರು, ಜೊತೆಗೆ ಯೋಗಪಟುಗಳು. ಅವರು ಒಂದು ಯುವ ಜನತೆಗೆ ಈಗಲೂ ಸಹ ಅವರ ಯೋಗವನ್ನು ನೋಡಿದ್ರೆ ಅವರು ಒಂದು ಮಾದರಿ ಆಗ್ತಾರೆ. ಅವರ ಜೀವನ ಶೈಲಿ ಸದಾ ಎಲ್ರಿಗೂ ಮಾದರಿಯಾಗಿರಲಿ ಅಂತ ನಾನು ಈ ಸಮಯದಲ್ಲಿ ಹೇಳಬೇಕು. ಇದೇ ವೇಳೆ ಡಾಕ್ಟರ್ ರಾಜ್ಕುಮಾರ್ ನಟನೆಯ ವಿವಿಧ ಸಿನಿಮಾಗಳ ಗೀತ ಗಾಯನ ನಡೆಸಿಕೊಡಲಾಯಿತು.